ಮಾಡುವಂಥ ಕೆಲಸ, ಅವ್ರಿಗೂ ಟ್ರೈನಿಂಗ್ ಕೊಡುವಂಥದ್ದು ಮಾಡ್ತೀವಿ. ಆಮೇಲೆ ಯಾರೇ ಸಂಘಟನೆಗಳೇನಾದ್ರು ಮಾತಾಡಿದ್ರೆ ಅವ್ರನ್ನೂ ಕೂಡ ಕರೆದು ಅವ್ರದ್ದೇನಾದ್ರು ಸಲಹೆಗಳಿದ್ರೆ ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾನು ಅದಕ್ಕೆ ಈಗ ಬಂದು ನಿನ್ನೆ ಬಜೆಟ್ ಅಲ್ಲಿ ಪ್ರಾರಂಭ ಆಯಿತು. ನಾನು ಚಲುವರಾಯ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿ ಕಳಿಸಿದ್ದೆ. ಅವರು ಒಂದು ವರದಿ ಕೊಟ್ಟಿದ್ದಾರೆ, ನಮ್ಗೆ ಇಲ್ಲೇನೆ ಒಂದು ವರದಿ ಕೂಡ ಕೊಟ್ಟಿದ್ದಾರೆ. ಅವರು ನಾನು ಈ ದಸರಾಗೆ ಮಾಡಬೇಕು ಅಂತ ಬಹಳ ತರಾತುರಿಯಲ್ಲಿದ್ದೇನೆ. ಅದನ್ನ ದಸರಾಗೆ ಮಾಡಬೇಕು ಅಂತ. ಸೊ ಎಷ್ಟು ಜಲ್ದಿ ನಮ್ಮವರೆಲ್ಲ ರೆಡಿ ಮಾಡ್ತಾರೆ ಅದನ್ನ ನೋಡ್ತೀನಿ. ಅದಕ್ಕೆ ಫೈನಲೈಸ್ ಮಾಡಕ್ಕೆ ಬಂದಿದ್ದು. ನಾನು ನಿನ್ನೆ ಮಾಡಿದ್ದೀನಿ ಫೈನಲೈಸ್ ಎಲ್ಲಿ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ಅವ್ರ ಅಭಿಪ್ರಾಯ ಪಡೆದಿದ್ದೀನಿ. ಯಾಕೆಂದ್ರೆ ನೀರು ಯಾವಾಗಲೂ ಸ್ಟೋರ್ ಆಗಿರಬೇಕು, ಡ್ಯಾಮಿಂದ ಸ್ವಲ್ಪ ದೂರ ಇರಬೇಕು, ಜನ ಕೂತಿರ್ತಾರೆ, 100 ಜನ ಕೂತಿರ್ತಾರೆ, ಅದಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಗಾಡಿ ಬಂದು ನಿಲ್ಸ್ಕೊಂಡಿರ್ಬೇಕು, ಅದಕ್ಕೆಲ್ಲ. ಆಮೇಲೆ ಆರ್ಟಿಸ್ಟ್ಗಳು ಬರ್ತಾರೆ, ಪೂಜೆ ಮಾಡೋರು ಬರ್ತಾರೆ, ಅವ್ರಿಗೆ ಜಾಗ ಎಲ್ಲಿ ನಾವು ವ್ಯವಸ್ಥೆ ಮಾಡಬೇಕು. ಇವೆಲ್ಲ ಕೂಡ ಈ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿದ್ದೀನಿ. ಅವ್ರಿಗೆ ಹೇಳಿದೆ ನಾನು. ಬೋಟಿಂಗ್ ಪಾಯಿಂಟ್ ಬೋಟಿಂಗ್ ಎಲ್ಲ ಅದೆಲ್ಲ ಇಂಪಾರ್ಟೆಂಟ್, ಅದೆಲ್ಲ ಬೋಟಿಂಗ್ ಸಪರೇಟ್ ಇರ್ತದೆ. ಅದ್ರ ಪಾಯಿಂಟ್ ಇದನ್ನೇ ಒಂದು ಸಪರೇಟ್ ಏರಿಯಾನ ಕ್ರಿಯೇಟ್ ಮಾಡ್ತಾರೆ. ನಾನು ಹೇಳಕ್ಕ ಅದನ್ನ ಅವರು ತೀರ್ಮಾನ ಮಾಡ್ತಾರೆ, ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಅವಕಾಶ ಟಿಕೆಟ್ ಇದೆ, ಫ್ರೀನೂ ಇದೆ. ಅದನ್ನ ಆಮೇಲೆ ಮಾಡ್ತೀವಿ. ಈಗ ಯಾರು ಬಡವ ಬರ್ತಾನೆ, ಅವತ್ತು ₹1 ಇರಲ್ಲ, ಅವ್ರಿಗೆ ದೇವ್ರಿಗೆ ಆರತಿ ನೋಡೋದು ಬೇಡ ಅಂತ ಹೇಳಕ್ಕಾಗ್ತದ? ಈಗ ದಸರಾ ಏನ್ ಮಾಡ್ತಾ ಇದೀವಿ, ಕೆಲವರು ಟಿಕೆಟ್ ಕೊಟ್ಟು ಬರ್ತಾರೆ, ಕೆಲವರು ಫ್ರೀಯಾಗಿ ಬಂದು ನಿಂತ್ಕೊಂಡು ನೋಡ್ತಾರೆ. ಅಂತ ಜನಕ್ಕೂ ಒಂದು ಅವಕಾಶ ಮಾಡ್ಕೊಡ್ಬೇಕಲ್ಲ, ಸಾರ್ವಜನಿಕರಿಗೆ ಅವಕಾಶ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಕೆಲವರು ಬೆಂಗಳೂರಿಂದ ಬುಕ್ ಮಾಡ್ಕೊಂಡು ಬರ್ತಾರೆ, ಬಂದವನ್ನ ನಾವು ಹಂಗೆ ತಳ್ಬಿಡಕ್ಕಾಗ್ತದ? ಅವನೊಂದು ಸಪ್ರೇಟ್ ಒಂದು ಜಾಗ, ಎಲ್ಲರೂ ಕೂಡ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೂ ಜಾಗ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅವ್ನು ಬಂದು ಪೂಜೆ ಮಾಡೋದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ ಪೂಜೆ ಮಾಡೋಂಗೆ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಬೇಕು. ಆರತಿ ನಡೆಯುವಾಗ ಪೂಜೆ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ಅವನು ಚೀಟಿ ತಗೋಬೇಕು. ಅಂಥವ್ರಿಗೆಲ್ಲ ನಾವು ಹೆಂಗೆ ದೇವಸ್ಥಾನಗಳಲ್ಲಿ ತೆಗೆದುಕೊಡ್ತಾರೆ ಆ ರೀತಿ ಏನ್ ಮಾಡ್ಬೇಕು ಕಂಪ್ನಿ ತೀರ್ಮಾನ ಮಾಡ್ತದಪ್ಪ. ನಾನು ನಿನ್ನಂತ ಸಲಹೆ ಕೇಳ್ಬೇಕಲ್ಲ. ನಿಮ್ದು ಏನಾದ್ರು ಸಲಹೆ ಇದ್ರೆ ದಯವಿಟ್ಟು ಒಂದು ಕಂಪ್ನಿಗೆ ದಯವಿಟ್ಟು ಅದೆಲ್ಲ ತಿಳಿಸ್ತಾರೆ. ಈಗ ನಾನು 4 ಪಂಚಾಯತಿ ಒಂದು ಮ್ಯಾಪ್ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಅವನ್ನೆಲ್ಲ ಕರ್ಸ್ಬಿಟ್ಟು ಅವ್ರಿಗೆಲ್ಲ ಹೇಳ್ತೀನಿ. ಪ್ರಾಧಿಕಾರಕ್ಕೆ ಎಷ್ಟು ಮೀಸಲಿಟ್ಟಿದ್ದೀರಾ ಅಂತ, ಆ ಪ್ರಾಧಿಕಾರಕ್ಕೆ ಎಷ್ಟು ಹಣ ಮೀಸಲಿಟ್ಟಿದ್ದೀರಾ ಅಂತ ಇಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ಅಲ್ಲ ಸಪರೇಟ್ ಪ್ರಾಧಿಕಾರನ ಅಥವಾ ಅದು ಜೊತೆಗೆ ಸೇರುತ್ತಾ? ನೋಡಪ್ಪ, ಬರೀ ಪ್ರಾಧಿಕಾರ ಅಂದ್ರೆ ಬರೀ ಪ್ಲಾನಿಂಗ್ ಅಥಾರಿಟಿ ಅಷ್ಟೇ. ನಾವಿಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು ಮಾಡೋದಿಲ್ಲ. ನಾವು ಯಾವುದು ಇದನ್ನ ಮಾಡಕ್ ಹೋಗೋದಿಲ್ಲ. ನಾವ್ಯಾವ್ದು ಮಾಡ್ಬಿಟ್ಟು ಸೈಟ್ ಹಂಚೋದು, ಮನೆ ಕಟ್ಟೋದು ಆ ಕೆಲಸ ನಾವು ಮಾಡೋದಿಲ್ಲ. ನಿನಗೊಂದು ನಿಯಂತ್ರಣ ಮಾಡ್ತೀವಿ ಅಷ್ಟೇ. ನೀನ್ ಈ ಜಾಗದಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ರೋಡ್ ಇರಬೇಕು, ಎಲ್ಲಿ ಪಾರ್ಕ್ ಇರಬೇಕು, ಎಲ್ಲಿ ದೇವಸ್ಥಾನ ಇರಬೇಕು, ಎಲ್ಲಿ ಇದನ್ನ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀವಿ ಅಷ್ಟೇ. ಸರ್ ನಿಮ್ ಕನ್ಸೊಂದಿತ್ತು ಸರ್, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೇಕು ಅಂತ, ಅದು ಬೇರೆ, ಅದು ಇದನ್ನ ಕರೆದು ಬಿಡ್ತೀವಿ, ಅದು ಬೇರೆ, ಅದು ಸಪರೇಟ್ ಕರೆದಿದ್ದೀವಿ. ಇದೇ ಬೇರೆ. ಅದು ಟೆಂಡರ್ ಕರೆದಿದ್ದೀವಿ. 7 ಜನ ಬಂದು ಡೀಟೇಲ್ಸ್ ಕೇಳಿದ್ದಾರೆ, ಪ್ರೀ ಬಿಡ್ ಕ್ವೆರಿ ಕೇಳಿದ್ದಾರೆ. ಅದು ಅವ್ರು ಬಂದು ನಮ್ಗೆ ಏನ್ ಬೇಕೋ ಅವ್ರು ಲೀಸ್ ಕೊಡ್ತೀವಿ. ಅದು ಎಷ್ಟು ವರ್ಷ ಅಂತ ಅದನ್ನ ಫೈನಲೈಸ್ ಮಾಡ್ತಾರೆ. ಅದನ್ನ ಏನ್ ಬೇಕೋ ಅದನ್ನ ಮಾಡಿ ಅಣೆಕಟ್ಟೆಗೆ ಧಕ್ಕೆ ಆಗುತ್ತೆ ಅಂತಾನೆ ಬಹಳ ಸರಿ ಪ್ರತಿಭಟನೆಗಳು ಮಾಡಿದ್ದಾರೆ ಮಂಡ್ಯದಲ್ಲಿ. ಸಂಘಟನೆಗಳು ಅವ್ರು ಅದು ಮಾತಾಡ್ತೀನಿ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇನು ತಪ್ಪಲ್ಲ. ಸಾಮಾನ್ಯವಾಗಿ ಅನುಮಾನಗಳು ಇದು. ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ರು ನಮ್ ಡ್ಯೂಟಿ. ಇಡೀ ಡ್ಯಾಮ್ ಅವ್ರು ಯಾರು ಬಂದು ಹೇಳಿಲ್ಲ. ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಡ್ಯಾಮ್ಗಳನ್ನ ಗೇಟ್ ನ ಬದಲಾವಣೆ ಮಾಡೋ ಡಿಸಿಷನ್ ತಗೊಂಡಿದ್ದೀನಿ. ಅವ್ರು ಹೇಳಿದ್ರ ಬಂದ್ ನನಗೆ. ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ತುಂಗಭದ್ರಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯ್ತು, ಈ KRS ಡ್ಯಾಮ್ದು ಗೇಟ್ಗಳನ್ನು ಕೂಡ ಚೇಂಜ್ ಮಾಡಕ್ಕೆ ಈಗಾಗಲೇ ರಿಪೋರ್ಟ್ ನ ಡ್ರಿಪ್ ಇರಿಗೇಷನ್ ಸ್ಕೀಮ್ ಅಲ್ಲಿ ಸೇರಿಸಿದ್ವಿ. ಎಲ್ಲ ನಾವು ಮಾಡ್ತೀವಿ. ಏನೇನು ಭದ್ರತೆ ಮಾಡ್ಕೊಳ್ಬೇಕು ಎಲ್ಲ ಮಾಡ್ತೀವಿ. ಸರ್ ಇತ್ತೀಚೆಗೆ ಆಗಿತ್ತಲ್ಲ ಸರ್ ಗೇಟ್ ಬದಲಾವಣೆ, ಗೇಟ್ ಬದಲಾವಣೆ ಇತ್ತೀಚೆಗೆ ಆಗಿತ್ತಲ್ಲ, ಈಗ ಅವಶ್ಯಕತೆ ಇದೆಯಾ ಸರ್? ಯಾವುದು 156 ಗೇಟ್ ಬದಲಾವಣೆ ಆಗಿತ್ತಲ್ಲ, ಎಲ್ಲೆಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಸಂದರ್ಭದಲ್ಲಿ ಹೌದಪ್ಪ, ಸಿ ಟೆಕ್ನಿಕಲ್ ಇಡೀ ಸ್ಟೇಟ್. ಐ ಆಮ್ ಟೆಲಿಂಗ್ ಯು, ಐ ಆಮ್ ನಾಟ್ ಟೆಲಿಂಗ್ ಯು ಅಬೌಟ್ KRS. ಎಲ್ಲೆಲ್ಲಿ ಟೆಕ್ನಿಕಲ್ ಆಗಿ ಎಲ್ಲೆಲ್ಲಿ ಆಗ್ಬೇಕು ಅಂತೇಳಿ ಸಲಹೆಗಳು ಕೊಡ್ತಾರೆ, ಎಲ್ಲೆಲ್ಲಿ ರಿಪೇರ್ ಮಾಡಬೇಕು ಅಂತ ಸಲಹೆಗಳು ಎಲ್ಲ ಕಡೆನೂ ಮಾಡ್ತೀವಿ.
ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸ್ಮಾಲ್ ಇಲ್ಲಿ ಎಫೆಕ್ಟ್ ಆಗಿತ್ತು ಇಲ್ಲಿ ಓವರ್ ನೈಟ್. ಸರ್ ಅದು ಏನಕ್ಕೆ ಆಯ್ತು ಅನ್ನೋದು ಕಾರಣನೇ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಅದಕ್ಕೆಲ್ಲ. ತಗೊಂಡಿರೋದ ಕಾರಣ ಇನ್ನು ಕಾರಣ ಸಿಗ್ಲೇ ಇಲ್ವಾ ಸರ್? ಇರ್ಬೋದು ಅಂತ ಅನ್ಸುತ್ತೆ. ಅವೆಲ್ಲ ನಾನು ಈಗ ಚರ್ಚೆ ಮಾಡಕ್ ಹೋಗಲ್ಲ. ಅಲ್ಲ ಸರ್, ಅಧಿಕಾರಿಗಳ ಲೋಪನ ಬಗ್ಗೆ ಅಧಿಕಾರಿಗಳು ಇದುವರೆಗೂ ಮಾಹಿತಿ ಕೊಡ್ತಾ ಇಲ್ಲ. ಆ ವಿಚಾರವಾಗಿ ಏನು ಅನ್ನೋದು ಕೂಡ ಜನಗಳಿಗೂ ಕೂಡ ತಿಳಿತಾ ಇಲ್ಲ ಅಂತ ಅಧಿಕಾರಿಗಳ ಮಾತಾಡ್ತೀನಿ ಸರ್ ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದ್ರು ಇದೆಯಾ ಸರ್ ಇದರಲ್ಲಿ? ನೋಡಪ್ಪ, ಬ್ಲೇಮ್ ಗೇಮ್ ಇಸ್ ಬಹಳ ಸುಲಭ. ತಪ್ಪು ಕಂಡುಹಿಡಿಯೋದಿದೆಯಲ್ಲ, ದಿ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ತಪ್ಪು ಕಂಡುಹಿಡಿಯೋದು, ಚಾಡಿ ಹೇಳೋದು, ಇವೆಲ್ಲ ಬಹಳ ಕಿವಿ ಲಿಪ್ಪಾಗಿ ಕೇಳ್ತಾ ಇರ್ತದೆ. ತಪ್ಪು ಇಮಿಡಿಯೇಟ್ ಯಾರ ಮೇಲೆ ಕಂಡುಹಿಡ್ಬೋದು. ನಿನ್ ಕಣ್ಣು ಹಿಂಗ್ ನೋಡ್ತಾ ಇದೆಯಲ್ಲ, ಇಲ್ಲ ನೀನ್ ಹಿಂದಿಂದ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ, ಅದೆಲ್ಲ ಮುಖ್ಯ ಅಲ್ಲ. ಯು ಲುಕ್ ಅಟ್ ಆಲ್ ಪಾಸಿಟಿವ್ ಥಿಂಗ್ಸ್. ಅಲ್ಲ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ ಪ್ರಕರಣದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಾನು ಅಲ್ಲಿ ಕಮ್ ಬ್ಯಾಕ್ ಇವತ್ತು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಸರ್, ಕಾವೇರಿ ನದಿ ಒತ್ತುವರಿ ಮತ್ತೆ ಅದು ಮಲಿನ ಆಗೋದಕ್ಕೆ ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದ್ವಿ. ಕಾವೇರಿ ನದಿ ಒತ್ತುವರಿ ಆಗ್ತಾ ಇರೋ ಬಗ್ಗೆ ಮತ್ತೆ ಮಲಿನ ನಾನು ಈಗಾಗಲೇ ಕೆರೆ ತುಂಬಿದಾಗ ಎಲ್ಲ ಡ್ಯಾಮ್, ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಡ್ರೋನ್ ಸರ್ವೆ ಮಾಡಿದ್ದೀನಿ. ಡ್ರೋನ್ ಬಿಟ್ಬಿಟ್ಟು ನೀರು ಎಲ್ಲಿವರೆಗೂ ಸ್ಟ್ಯಾಗ್ನೆಂಟ್ ಆಗ್ತದೆ. ನಿಮ್ KRS ತುಂಬಿದಾಗ ಅಲ್ಲಿವರೆಗೂ ಮಾರ್ಕ್ ಇದೆ. ಎಲ್ಲ ಒಂದ್ ಕಡೆಯಿಂದ ಮಾರ್ಕ್. ಮೊನ್ನೆ ತಾನೇ ಚೀಫ್ ಮಿನಿಸ್ಟರ್ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಮೀಟಿಂಗ್ ಕರೆದಿದ್ರು. ಇಡೀ ರಾಜ್ಯದ ಎಲ್ಲ ಕೆರೆಗಳಿಗೂ ಕೂಡ ಮಾರ್ಕ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ವಿ. ನಮ್ಮ ಆಸ್ತಿ ಎಷ್ಟಿದೆ, ಡ್ಯಾಮ್, ಲ್ಯಾಕ್, ಅದನ್ನೆಲ್ಲ ಮಾರ್ಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಕರೆದು ಹಿಡಿದೀವಿ. DCSC ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ವೆ, ರೆವಿನ್ಯೂ ಎಲ್ಲರೂ ಕೂಡ ಆಮೇಲೆ ಎಲ್ಲರೂ ಕರೆದು ಮಾತಾಡಿದ್ವಿ. ಆ ಕೆಲಸ ಮಾಡ್ತೀವಿ. ಸರ್, ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಗವರ್ನರ್ ಅಂಗೀಕಾರ ಮಾಡಿದ್ದಾರೆ ಸರ್. ಅದೇ ರೀತಿ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ, ಟೌನ್ಶಿಪ್ಗೆ ರೈತರು ಭೂಮಿ ಮಾಡ್ಕೊಂಡ್ಬೇಡ. ನೋಡಿ ಅಪ್ಪ, ನಾನು ಬೆಳಗ್ಗೆ ಹಾಲೆ ಮಾತಾಡಿದ್ದೀನಿ. ಈ ಗ್ರೇಟರ್ ಬೆಂಗಳೂರು ಟೌನ್ಶಿಪ್, ಬಿಡದಿ ಟೌನ್ಶಿಪ್ನ 7 ಟೌನ್ಶಿಪ್ ಮಾಡಲಿಕ್ಕೆ ಪಾಪ ದೇವೇಗೌಡರಿಗೆ ನೆನಪು ಮರ್ತೋಗ್ಬಿಟ್ಟಿರ್ಬೇಕು ಅಂತ ಕಾಣ್ತದೆ. ಅವರ ಸುಪುತ್ರ HD ಕುಮಾರಸ್ವಾಮಿ ಅವರೇ ಇದನ್ನ ನೋಟಿಫಿಕೇಶನ್ ಮಾಡಬೇಕು. ಅವರೇ DLF ಅವ್ರ ಕೈಲಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು ಕೆಟ್ಟ ಹೆಸರು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಪಾಪ ರೈತರುಗಳಿಗೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ, ಅವ್ರ ಕೈಲಿ ಮಾರ್ಕೊಳಕ್ಕೂ ಆಗ್ತಾ ಇಲ್ಲ. ಅವರೆಲ್ಲ ಪಾಪ ನರಳ್ತಾ ಇದ್ದಾರೆ. ರೈತರೇ ಬಂದು ನನ್ನ ಹತ್ರ ಬಹಳ ಜನ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತ. ಬಟ್ ಒಂದು ಹೇಳ್ತೀನಿ ನಾನು, ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಆ ಟೌನ್ಶಿಪ್ ಅನ್ನು ಡೆವಲಪ್ಮೆಂಟ್ ಮಾಡಿ ಆ ರೀತಿ ಪ್ಲಾನಿಂಗ್ ನಡೀತಾ ಇದೆ. ರೈತರಿಗೂ ಕೂಡ ಅದರಿಂದ ಒಳ್ಳೆ ಪರಿಹಾರ ಮತ್ತು ಅವ್ರಿಗೇನು ಜಾಗ ನಾವು ಬಿಡ್ತೀವಿ, ಕೆಲವರು ಅಕ್ವಿಷನ್ ಅಲ್ಲಿ ಜಾಗನೂ ವಾಪಸ್ ಅವ್ರು ಕೊಡ್ತೀವಿ. ಆ ಜಾಗಕ್ಕೆ ಆ ಜಮೀನ್ಗಿನ್ನ ಜಾಸ್ತಿ ಬೆಲೆ ಬರೋ ರೀತಿ ಮಾಡಿ. ಸರ್, 6ನೇ ಹಂತದ ಕುಡಿಯೋ ನೀರು ಯೋಜನೆಗೆ ಮಂಡ್ಯ ರೈತರು ವಿರೋಧ ಮಾಡ್ತಾ ಇದ್ದಾರೆ ಸರ್. ಮುಂದೆ ನಮ್ಗೆ ಸಮಸ್ಯೆ ಆಗುತ್ತೆ. ನೋಡಪ್ಪ, ಈ ಒಂದು ವೇರ್ ಇಲ್ಲಿದೆ, ಎಲ್ಲಿ ಇಲ್ಲಿ ಈ ನೀರನ್ನ ಬೆಂಗಳೂರಿಗೆ ಬಿಡ್ತಾ ಇದೀವಲ್ಲ, ಯಾಕೆ ಬಿಡ್ತಾ ಇದೀವಿ? ತಮಿಳ್ನಾಡಿಗೆ ಎಷ್ಟು ಬಿಡ್ಬೇಕೋ ಬಿಡ್ತಾ ಇದೀವಿ, ಬೆಂಗಳೂರಿಗೆ ಎಷ್ಟು ಬಿಡ್ಬೇಕೋ ಬಿಡ್ತಾ ಇದೀವಿ. ಬೆಂಗಳೂರಿಗೆ ಯಾವ ಬಿಡೋ ನೀರನ್ನು ತಗೊಂಡೋಗ್ಬೇಕೋ ತಗೊಂಡೋಗ್ತೀವಿ. ತಮಿಳ್ನಾಡಿಗೆ 177 TMC ಕೊಡ್ಲೇಬೇಕು. ಮಂಡ್ಯಕ್ಕೆ ಎಷ್ಟು ನೀರು ಬಿಡಬೇಕು ಅಷ್ಟು ನೀರು ಬಿಡ್ಲೇಬೇಕು. ಮುಂದೆ ಕುಡಿಯೋ ನೀರಿಗೆ ಪರ್ಪಸ್ಗೆ ಜಾಸ್ತಿ ಕೊಡ್ತಾರೆ, ಆಗ ನಮಗೆ ಸಮಸ್ಯೆ ಆಗುತ್ತೆ. ಎಲ್ಲ ಅದಾಗಲ್ಲ. ಎಷ್ಟು ತೆಗೆದುಕೊಂಡು ಹೋಗ್ಲಿ, ಡ್ಯಾಮಿಂದ ತೆಗೆದುಕೊಂಡು ಹೋಗೋದು ಬೇಡ. ಯಾರು ಹೇಳಿ? ನದಿಯಿಂದ ತೆಗೆದುಕೊಂಡು ಹೋಗ್ಲಿ. ಡ್ಯಾಮಿಂದ ಯಾರು ತಗೊಂಡೋಗಲ್ಲ ರೀ? ಯಾರು ಹೇಳಿದ್ರು? ಅಲ್ಲ, ತಮ್ಮಣ್ಣವ್ರು ಪಾಪ ರಾಜಕಾರಣ ಮಾಡ್ಬೇಕು, ರಾಜಕಾರಣ ಮಾಡ್ತಾರೆ ಅಷ್ಟೇ. ತಮ್ಮಣ್ಣಂಗಿರೋದೇ ರಾಜಕಾರಣ ಅಲ್ವಾ? ಈಗ ಇಲ್ಲೊಂದು ನೀವು ನೋಡಿದಿರ, ಈಗ ಒಂದು ಸಪರೇಟ್ ಬೆಂಗಳೂರಿಗೆ ಕುಡಿಯೋ ನೀರು ಹೋಗೋದಕ್ಕೆ ಬಿಟ್ಟವ್ರಲ್ಲ, ಅಲ್ಲಿಂದ ನೀರು ಅಕಸ್ಮಾತ್ ತಗೊಂಡು, ಇನ್ನ ತೀರ್ಮಾನ ಆಗಿಲ್ಲ, ಅದು ತಗೊಂಡವ್ರು ಅಲ್ಲಿ ನೀರು ತಗೊಂಡು ಹೋಗ್ತಾರೆ. ಯಾರು ಇದ್ರ ಒಳಗಡೆ ಡ್ಯಾಮ್ ಒಳಗೆ ನೀರು ತಗೊಂಡು ಹೋಗೋಕೆ ನಾವೇನು ದಂಡ್ರೇನಲ್ಲ. ಆ ನೀರು ಇಲ್ಲಿಂದನೇ ನೀರು ಹೋಗ್ಬೇಕಲ್ಲ. ನೀವು ನೋಡಿದ್ರ ಒಂದು ಜಾಗ ಸ್ಪಾಟ್ ಇದೆ, ಇಲ್ಲ ಆ ನೀರು ಕುಡಿಯೋ ನೀರಿಗೆ ಹೋಗುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.